ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ತೆರೆ ಮೇಲೆ. ಅದೊಂದು ಅದ್ಭುತವಾದ ಕಾಂಬಿನೇಷನ್ನು ಜಗ್ಗ ಮತ್ತು ಅಭಿದು. ಭಾಳ ಎಂಟರ್ಟೈನಿಂಗ್ ಇರುತ್ತೆ ನಿಮಗೆ. ಆ್ಯಂಡ್ ಲವ್ ಮಾಕ್ಟೇಲ್ 3ಗೆ ಈಗೇನು ನಾವು ಕ್ಯಾಸ್ಟ್ ನೀವು ನೋಡ್ಕೊಂಬಂದ್ರಿ, ತುಂಬ ತಲೆ ಕೆಡಿಸ್ಕೊಂಡು ಹಂಗೆ ಸಾಕಷ್ಟು ಹೊಸ ಹೊಸ ಪಾತ್ರಗಳು ಬರ್ತಾ ಇದೆ. ಈಗ ನಯಾರ ದೀಪಕ್, ನಾನು ವೈಶಾಲಿ ಅಂತ ಕರೆಯೋದವ್ರನ್ನ, ಈಗ ನಯಾರ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವ್ರದ್ದು ಕೂಡ ತುಂಬ ಒಂದು ಮುಖ್ಯವಾದ ಒಂದು ಪಾತ್ರ. ಆ್ಯಂಡ್ ತುಂಬ ಡೆಪ್ತ್ ಇರೋವಂಥ ಪಾತ್ರ, ಎಮೋಷನ್ಸ್ ಕೊಡೋವಂಥ ಪಾತ್ರ. ಸೊ ಅದನ್ನು ಐ ಥಿಂಕ್ ನೀವು ಅದನ್ನು ತೆರೆ ಮೇಲೆ ನೋಡಬೇಕು. ಅದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ, ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು ತುಂಬ ಜನ ಸಿಕ್ಕಿದೆ. ಶ್ವೇತಾ ಪ್ರಸಾದ್ ಅವ್ರದ್ದು ಕೂಡ ವೆರಿ ಕಾನ್ಫಿಡೆಂಟ್ ಒಂದು ಪಾತ್ರ. ಸೊ ಅದನ್ನು ನೀವು ತೆರೆ ಮೇಲೆ ನೋಡಿದಾಗ ಶ್ವೇತಾ ಅವರು ಈ ಥರದೊಂದು ರೋಲ್ ಮಾಡ್ತಿದ್ದಾರೆ ಅನ್ನೋದೊಂದು ಸರ್ಪ್ರೈಸ್ ಇರುತ್ತೆ. ಆ್ಯಂಡ್ ದಿಲೀಪ್ ಸರ್ ಬಗ್ಗೆ ಹೇಳಲೇಬೇಕು, ನನಗೆ ತುಂಬ ಇಷ್ಟವಾದ ನಟ. ಸೊ ತುಂಬ ಬರ್ಕೊಂಬಿಟ್ಟಿದ್ದೆ ಆ್ಯಕ್ಚುಲಿ ಆ ಪಾತ್ರದ್ದು. ಸೊ ಯಾರ ಕೈಲಿ ಮಾಡ್ಸೋದು, ಇಷ್ಟೊಂದು ಬರ್ಕೊಂಬಿಟ್ಟಿದ್ದೀನಲ್ಲ ಇದನ್ನು ಅಂತ ತುಂಬ ಹುಡುಕಿದಾಗ ನಾನು ಇಲ್ಲ ದಿಲೀಪ್ ಸರ್ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲನ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಇದ್ದಾರೆ, ನಂಬರ್ ಏನು, ಅದನ್ನೆಲ್ಲ ಫಸ್ಟ್ ಹುಡುಕಿ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಒಂದೇ ಮಾತು ಕೇಳಿದ್ದು. ನಾನು ಒಂದೇ ಮಾತು ಹೇಳಿದೆ, ಸರ್ ನನ್ನ ಕಥೆನೇ ಹೇಳೋದು ಬೇಕಾಗಿಲ್ಲ, ನೀನು ಬ್ಲೈಂಡಾಗಿ ಬಂದು ಮಾಡಿ, ನಿಮ್ಗೊಂದು ತುಂಬ ದೊಡ್ಡ ಅಂದರೆ ಸಖತ್ತಾಗಿರುತ್ತೆ ಕ್ಯಾರೆಕ್ಟರ್, ನಿಮಗೆ ನೀವೇ ಖುಷಿ ಆಗ್ಬಿಡ್ತೀರಾ ಅಂತ. ಆಮೇಲೆ ಅಷ್ಟು ಅಂದರೆ ನಾವು ಆ್ಯಕ್ಚುಲಿ ಇನ್ನು ಕತೆ ಕೇಳೋಕ್ಕಿಂತ ಮುಂಚೆನೇ ಓಕೆ ಆಗೋಗಿತ್ತದು. ಸೊ ಅದಾದಮೇಲೆ ಅವ್ರು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಅವರು ಬಹುಶಃ ಅವ್ರನ್ನ ಯಾರು ರಿಹರ್ಸಲ್ಗೆ ಕರೆದಿರೋದಕ್ಕೆ ನಾನೆಲ್ಲೂ ನೋಡಿಲ್ಲ ಅನಿಸುತ್ತೆ. ನಾನು ಸರ್ ರಿಹರ್ಸಲೆಲ್ಲ ಮಾಡೋಣ ಅಂತ ರಿಹರ್ಸಲೆಲ್ಲ ಕರೆದು, ಯಾಕಂದರೆ ನಾವು ಆ ಥರ ಕೆಲಸ ಮಾಡೋ ಅಭ್ಯಾಸ. ಹಾಗಾಗಿ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಆಗ್ಬೋದು, ಎಲ್ಲ ಹೊಸ ಕಲಾವಿದರಿದ್ದು, ಯಾರು ಲೈಕ್ ಇವ್ರ ಥರ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ಗಳನ್ನ ನಾವು ಜೊತೆ ಕೆಲಸನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈಗ ಶ್ವೇತಾ ಅವ್ರ ಜೊತೆ ಆಗ್ಬೋದು, ಅಥವಾ ದಿಲೀಪ್ ಸರ್ ಜೊತೆ ಆಗ್ಬೋದು, ಅಥವಾ ನಯಾರ ಜೊತೆ ಆಗ್ಬೋದು, ಸೊ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದು. ಆ್ಯಂಡ್ ಬಟ್ ಸ್ಟಿಲ್ ಪಾಪ ಬಂದು ಇಬ್ಬರೂ ರಿಹರ್ಸಲ್ ಮಾಡಿ ಲೈನ್ಸ್ಗಳನ್ನ ತೊಗೊಂಡು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ನಾವು ಏನು ಹೇಳಿದ್ರು ಅದನ್ನು ಕೇಳಿ ನಮ್ಮನ್ನು ನಂಬಿ ಓಕೆ ಇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಶ್ರೀ ಸರ್ ಬಗ್ಗೆ ಥ್ಯಾಂಕ್ ಯು ಶ್ರೀ ಸರ್. ನನ್ನ ಎಲ್ಲ ಕೋಪಗಳು ಇವ್ರು ಹೇಳಿದ್ರು ಅನಿಯನ್ ಅಂತ, ಅವಾಗ ಅನಿಯನ್ ಆದಾಗ ಏನೇನೋ ಬೈದ್ಬಿಟ್ಟಿರ್ತೀನಿ, ಏನೇನೋ ಕಿರ್ಚಾಡ್ಬಿಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ಇವರೆಲ್ಲ ಬಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರಿಂದ ಹೌದಾ ನಾನು ಅಂತ ನಾನು ಹಂಗೆ ಸ್ವಿಚ್ ಆಗಿರ್ತೀನಿ. ಸೊ ಸಾರಿ ಸರ್, ಏನಾದ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀನಿ. ಬೈದಿರೋದೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಸ್ವಿಚ್ ಆಗೋದು ಹೌದಾ ಅಂತ. ಆ್ಯಂಡ್ ರಜನಿ ಭಾರದ್ವಾಜ್ ಅವರು, ಆ್ಯಂಡ್ ಅವ್ರನ್ನ ಏನಕ್ಕೆ ಹಾಕ್ಕೊಂಡೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್ ನೋಡಲ್ಲ ಏನು ಹಾಕ್ಕೊಳ್ಳಿಲ್ಲ. ಈ ಜೋ ಕ್ಯಾರೆಕ್ಟರ್ ಇದೆಯಲ್ಲ, ಒರಿಜಿನಲ್ ಜೋ ಏನಿದ್ರಲ್ಲ ಸ್ವಲ್ಪ ರಿಸೆಂಬ್ಲೆನ್ಸ್ ಇತ್ತು ಅವ್ರ ಮುಖದಲ್ಲಿ, ಅವ್ರು ನೋಡ್ದಂಗೆ ಅನಿಸ್ತಾ ಇತ್ತು ನನಗೆ. ಸೊ ಹಂಗಾಗಿ ಅವ್ರ ಥರನೇ ಇದ್ದಾರಲ್ಲ ನಮ್ಮ ಎಕ್ಸ್ ಥರ ಅಂದ್ಬಿಟ್ಟು ಇದರಲ್ಲಿ ಇರಲಿ ಚೆನ್ನಾಗಿರುತ್ತೆ ಅಂತ ಕ್ಯಾಸ್ಟ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ನಿಜ, ಅದು ಅವ್ರಿಗೆ ಹೇಳಿದ್ದೀನಿ ಅನಿಸುತ್ತೆ ಅಲ್ಲ. ಹಾಂ, ಅಲ್ಲ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಏನಕ್ಕೆ ಮಾಡ್ತೀರಾ, ಬೇಕಾ ಅಂತ ಅದೇ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಎತ್ಕೋತಾ ಇದ್ದೀವಿ ಅಂದರೆ, ಈಗ 2 ಭಾಗನೂ ನಿಮಗೆ ಅಷ್ಟು ಸಕ್ಸಸ್ಫುಲ್ಲಾಗಿ 3ನೇ ಭಾಗಕ್ಕೆ ನಾವು ಕೈ ಹಾಕ್ತೀವಿ ಅಂದರೆ ನಮಗೆ ಇನ್ನಷ್ಟು ಭಯ ಇರಬೇಡ. ಅಂದರೆ ಯಾರು ಅದನ್ನು ಪ್ರೀತಿ ಮಾಡಿರ್ತಾರೆ ಅವರು ಅದು ಫ್ರ್ಯಾಂಚೈಸಿ ಹಾಳಾಗುತ್ತೆ ಅನ್ನೋದು ಭಯದಲ್ಲಿ ಹೇಳ್ತಿರ್ತಾರೆ. ನಾವು ಅದ್ರ ಕ್ರಿಯೇಟರ್ಸು, ಸೊ ನಾವು ಅದ್ರ ತಂದೆ ತಾಯಿ. ಸೊ ನಮಗೆ ಇನ್ನೆಷ್ಟು ಜವಾಬ್ದಾರಿ ಇರುತ್ತೆ, ನಮ್ಗೆ ಇನ್ನೆಷ್ಟು ಭಯ ಇರುತ್ತೆ ಅದನ್ನು ಹಾಳು ಮಾಡಬಾರ್ದು ಅಂತ. ಖಂಡಿತವಾಗ್ಲೂ ಬಹುಶಃ ಈ ಸಿನಿಮಾ ಆದಮೇಲೆ ಲವ್ ಮಾಕ್ಟೇಲ್ 1 ಚೆನ್ನಾಗಿತ್ತ, 2 ಚೆನ್ನಾಗಿತ್ತ, 3 ಚೆನ್ನಾಗಿತ್ತ ಅಂದರೆ ಸಾಕಷ್ಟು ಜನ 3ನೇ ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇದೆ, ಅದಂತ ಹೇಳ್ತೀನಿ. We can hear. ಮುಗಿಸ್ಬಿಡ್ತೀನಿ ಒಂದು ಸೆಕೆಂಡ್. ಇಲ್ಲ ಕೇಳ್ತದೆ. ಇಲ್ಲ, ಅದನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಈ ಜರ್ನಿ ಎಲ್ಲೆಲ್ಲಿ ಹೋಗಿದೆ ಅಂತ. ನಿಮಗೆ ಟ್ರೈಲರಲ್ಲಿ ಹೇಳ್ತಾ ಇರ್ತೀನಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ. ಸೊ ಖಂಡಿತವಾಗ್ಲೂ ನಾನು ಏನಲ್ಲಿ ಟ್ರೈಲಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ವಾಯ್ಸ್ ಓವರ್ ಏನು ಬರ್ತಾ ಇದೆ ಅದು ಸಿನಿಮಾದ ಜೀವ.
ಅನಿಸ್ತು ಇಲ್ಲಿಗೆ ಮುಗಿಸ್ಬೇಕು ಅಥವಾ ಇಲ್ಲಿಗೆ ಮುಗಿಸ್ಬೋದು ಅಥವಾ ಇಲ್ಲಿಂದ ಮುಂದಕ್ಕೇನು ನನಗೆ ಕಾಣಿಸ್ಲಿಲ್ಲ. ನನಗೆ ಅದೇನೋ ಗೊತ್ತಿಲ್ಲ. ನಾನು ಟ್ರೈಲರ್ನ ನಾನು ಆವಾಗಲೇ ಹೇಳ್ದಂಗೆ ಇವ್ರು ಹೇಳ್ದಂಗೆ ನಾನು ಟ್ರೈಲರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಕತೆ ಯಾವ ಥರ ಹೋಗ್ತಿದೆ ಅನ್ನೋದು ಗೊತ್ತಾಗಬಾರ್ದು ಆಡಿಯನ್ಸ್ಗೆ. ಒಂದು ಕ್ಯೂರಿಯಾಸಿಟಿ ಇರಬೇಕು. ಈಗ ಸೀಕ್ವಲ್ ಮಾಡ್ತೀವಿ, ಈಗ ನಿಮಗೆ ಒಂದು ಇರುತ್ತೆ, ಓಕೆ 2 ಅಲ್ಲಿತ್ತು 3 ಇನ್ನೇನು ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿನೇ ಆ್ಯಕ್ಚುಲಿ ಆ ಕ್ಯೂರಿಯಾಸಿಟಿಲಿ ಬಂದು ನೀವು ಕೂತ್ಕೊಂಡಾಗ ನೀವು ಅದನ್ನು ಜಾಸ್ತಿ ಎಂಜಾಯ್ ಮಾಡ್ತೀರಾ. ಓಹ್ ಹಿಂಗೆ ಹೇಳಿದ್ರಾ, ಹಂಗೆ ಓಪನ್ ಆಯಿತಾ, ಓ ಇದು ಬಂತ ಅಂತ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ನನಗೆ ಆ ಎಕ್ಸೈಟ್ಮೆಂಟ್ ಥಿಯೇಟ್ರಲ್ಲೇ ತೋರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈಲರೇ ಮಾಡಬಾರ್ದು ಅಂತ ಇದೆ. ಬಟ್ ಇಲ್ಲ ಏನಾರೋ ಒಂದು ಟ್ರೈಲರ್ ಮಾಡೋಣ ಅಂತ ಅಂದಾಗ ಓಕೆ ಯಾಕೆ ನಮ್ಮ ಶಾರದಾ ಮೇಡಮ್ ಹತ್ರನೇ ಮಾತಾಡ್ತಾ ಇದ್ದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ನಮ್ಮ ಶಾರದಾ ಮೇಡಮ್ ಅವ್ರ ಹತ್ರ ಮಾತಾಡೋವಾಗಲೇ ಟ್ರೈಲರ್ ಮಾಡಲ್ಲ ಅಂದ್ರೆ ಯಾಕೆ ಅಂದರು. ಇಲ್ಲ ಹಿಂಗೆ ಅಂತ ಅಂದಾಗ ಯಾಕೆ ನೀವು 3 ಸೇರಿಸ್ಬೇಕು ಒಂದು ಮಾಡಬಾರ್ದು ಅಂದರು. ಓಹೋ ನೀವು ಐಡಿಯಾ ಚೆನ್ನಾಗಿತ್ತು, ಸರಿ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಅಂದರೆ ಒಂದು ರೀಕಾಲ್ ಥರ ಇರುತ್ತೆ. 1ಅಲ್ಲಿ ಏನಾಗಿತ್ತು, 2ಅಲ್ಲಿ ಏನಾಗಿತ್ತು, 3ಅಲ್ಲಿ ಏನಾಗಬಹುದು ಅಥವಾ ಹೇಗಿರುತ್ತೆ ಅನ್ನೋ ಚಿಕ್ಕ ಗ್ಲಿಮ್ಸು ಯಾವ್ಯಾವ ಪಾತ್ರಗಳಿರುತ್ತೆ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ತೋರಿಸಿದ್ದೀನಿ ಅಷ್ಟೇ. ಅದರಲ್ಲಿ ಏನು ಆ್ಯಕ್ಚುಲಿ ಇದನ್ನು ಟ್ರೈಲರ್ ಅಂತಲೇ ಹೇಳೋಕ್ಕಾಗಲ್ಲ. ಮೇ ಬಿ ಆ ರೀಕ್ಯಾಪ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ರೀಕ್ಯಾಪ್ ಅಂತ ಹೇಳಬೇಕಿತ್ತು, ಬಟ್ ಟ್ರೇಲರ್ ಅಂದರೆ ಜನಕ್ಕೆ ಓಕೆ ಏನೋ ಬಿಟ್ಟಿದ್ದಾರೆ ಟ್ರೇಲರ್. ರೀಕ್ಯಾಪ್ ಅಂದರೆ ತುಂಬ ಹೊಸದು, ಮತ್ತೆ ಅದನ್ನು ತಲುಪಿಸೋಕೆ ಪ್ರಯತ್ನ ಮಾಡಬೇಕಾಗುತ್ತೆ, ನಾವು ಎಫರ್ಟ್ ಹಾಕಬೇಕಾಗುತ್ತೆ. ಸೊ ವಿ ಕಾಲ್ ಇಟ್ ಅ ಟ್ರೇಲರ್, ಅದರ್ವೈಸ್ ಇಟ್ಸ್ ಅ ರೀಕ್ಯಾಪ್. ಅಂದರೆ ಹಿಂದಿಂದೆಲ್ಲ ಮೆಲ್ಕ್ ಹಾಕ್ಕೊಂಡು 3ಅಲ್ಲಿ ಏನಿದೆ ಅಂತ ಒಂದಿಷ್ಟು ಗ್ಲಿಮ್ಸ್ಗಳು ಬಿಟ್ಟಿದ್ದೀವಿ, ಬಟ್ ಕಥೆಯಾಗಿ ಏನು ಬಿಟ್ಟಿಲ್ಲ ಇದರಲ್ಲಿ. ಆ್ಯಂಡ್ ನಾನು ಶಾರದಾ ಮೇಡಮ್ ಸಾರಿ ಲವ್ ಅಮಿಡ್ ವಾರ್ ಅಂತ 19th ಇವಾಗೆಲ್ಲ ಕಡೆ ವಾರ್ ಬರ್ತಾ ಇದೆ. ಆ್ಯಂಡ್ ಫಿಲಮ್ ಬೇರೆ ಒಂಥರ ವಾರ್ ತೋರಿಸ್ತಾರೆ ನಮಗೆ, ಆ್ಯಕ್ಷನ್ ಫುಲ್ಲು, ಅದ್ರ ಮಧ್ಯ ಲವ್. ಬಟ್ ದ ಸ್ಪಾಟ್ಲೈಟ್ ಇಸ್ ಲವ್ ಮಾಕ್ಟೇಲ್ ಟೇಕಿಂಗ್ ಓವರ್ ಟಾಕ್ಸಿಕ್ ಡೇಟ್. ದಟ್ ಹ್ಯಾಸ್ ಬೀನ್ ದ ಸ್ಪಾಟ್ಲೈಟ್. ಅದ್ರ ಬಗ್ಗೆ ಹೇಳಿ. ನನಗೆ ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಯಾವಾಗಲೂ ಒಂದು ದೊಡ್ಡ ಹಬ್ಬಕ್ಕೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ವಲ್ಲ ಅನ್ನೋದು ಯಾವಾಗಲೂ ಬೇಜಾರಿತ್ತು. ಅಂದರೆ ಒಳ್ಳೊಳ್ಳೆ ಡೇಟ್ಗಳಿಗೆ ಅದು. ಸೊ ಅದು ಆ್ಯಕ್ಚುಲಿ ಟಾಕ್ಸಿಕ್ ಬರ್ತಾಯಿತ್ತು. ನಾನು ಓಕೆ ಟಾಕ್ಸಿಕ್ ಬರುತ್ತೆ, ನಾವು ಒಂದು 3 ವಾರ ಆದಮೇಲೆ ಬರೋಣ ಅಂತ 10ಕ್ಕೆ ಫಿಕ್ಸ್ ಆಗಿದ್ವಿ. ಯಾವಾಗ ಟಾಕ್ಸಿಕ್ ಬಿಕಾಸ್ ಆಫ್ ವಾರ್ ಸಿಚುಯೇಷನ್ ಮುಂದಕ್ಕೆ ಹೋಗಿದ್ದಾಗ ಸುಪ್ರೀತ್ ಸರ್ ನನಗೆ ಅವ್ರ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, ಅಂದರೆ ನಾವು June 4th ಬರ್ತೀವಿ ಅಂತ. ಅದ್ರ ಹಿಂದಿನ ದಿನ ನೈಟ್ ಸುಪ್ರೀತ್ ಸರು ಸಿನಿಮಾ ನೋಡಿದ್ದು. ಸೊ 10:30-11 ಗಂಟೆ ತನಕ ಫುಲ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಅವಾಗ ಅವರಂದರು ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಸರ್ ಬರ್ಬೋದು, ಬರೋಣ ಸರ್, ನಾವು ಬರೋಣ, ನಮ್ಮ ಸಿನಿಮಾ ಚೆನ್ನಾಗಿ ನಾವು ಬರೋಣ ಅಂತ. ಸೊ ಸರಿ ಸರ್ ಬರೋಣ. ಯಾಕಂದರೆ ನೀವು ಹೇಳಿದ್ರಿ ವಾರು ಯುದ್ಧ ಅಂದರೆ ಆ ಫಿಲಮಲ್ಲೆಲ್ಲ ಈಗೆಲ್ಲ ಗನ್ನು ಶೂಟು ಫೈಟು ಜಾಸ್ತಿ ಇದೆ ಅಂತ. ಯುಗಾದಿ ಹಬ್ಬ ವೆಜ್ ಮಾಡೋದು ನಾವು, ಅದಕ್ಕೋಸ್ಕರ ಲವ್ ಮಾಕ್ಟೇಲ್ ತೊಗೊಂಬರ್ತಾನೆ ನಾವು ಬರೋಣ. ಒಂದು ಪ್ರೀತಿ ಆ ಥರ ಏನು ಬಡದಾಟ ರಕ್ತ ಏನೂ ಕಾಣಿಸಲ್ಲ ನಿಮಗೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ನಂಬಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಮೋಕಿಂಗ್ ಕಾರ್ಡ್ ಇಲ್ಲ ಈ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, 1-1.5 ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ ಆ ಸ್ಮೋಕಿಂಗ್ ಕಾರ್ಡೇ ಹಾಕಿಲ್ಲ ನಾವು ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಒಂದು ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಆ್ಯಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾಳೆ, ಎಲ್ಲ ಥರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ಹೊಡಿದಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ಥರದ್ದು ಯಾವುದೂ ತೋರಿಸಿಲ್ಲ.